ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ಸೊ ಇವತ್ತು ಮತ್ತೆ ಮಂಗಳವಾರ ಬಂತು. ಆ್ಯಕ್ಚುಲಿ ನಿನ್ನೆ ಪೂರ್ತಿ ನಾನು ವ್ಲಾಗನ್ನು ಮಾಡೋದಕ್ಕೆ ಆಗಲಿಲ್ಲ, ಯಾಕೆಂತಂದರೆ ಹೋಲ್ ಡೇ ಆಲ್ಮೋಸ್ಟ್ ಲೈಕ್ ಕಾಂಚೀಪುರಮಿಂದ ಬಂದ ಮೇಲೆ ಒಂಥರ ಟಯರ್ಡ್ನೆಸ್ ಇತ್ತು. ಸೊ ಹಾಗಾಗಿ ಅದ್ರ ಜೊತೆಗೆ ಮನೆಯಲ್ಲಿ ಇವ್ರಿಗೆ ಇಬ್ರಿಗೂ ಊಟ ತಿಂಡಿ ಅಡುಗೆ ಅದು ಇದು ಅಂತ ಹೇಳಿ ಮಾಡಬೇಕಾಯಿತು. ಮತ್ತು ಮನೆಯೂ ಸಹ ಇನ್ನೂ ಸಹ ಸ್ವಲ್ಪ ಗಲೀಜಾಗೆ ಇದೆ. ಸೊ ಅದನ್ನೆಲ್ಲ ಸೆಟ್ ಔಟ್ ಮಾಡಬೇಕು, ಇನ್ನೂ ಮಾಡಿಲ್ಲ. ಐ ಡೋಂಟ್ ನೋ, ಲೈಕ್ ತುಂಬಾ ಒಂಥರ ಟಯರ್ಡ್ ಅನ್ನೋ ಥರನೇ ಅನ್ನಿಸ್ತಾನೆ ಇದೆ. ಲೈಕ್ ಮೊನ್ನೆ ರಾತ್ರಿನೇ ಆ್ಯಕ್ಚುಲಿ ಬಂದ್ವಿ ಕಾಂಚೀಪುರಮಿಂದ, ಬಟ್ ಸ್ಟಿಲ್ ಒಂಥರ ಟಯರ್ಡ್ನೆಸ್ ಅನ್ನೋ ಥರ ಇದ್ದೇ ಇದೆ. ಒಂಥರ ತುಂಬ ರಿಲ್ಯಾಕ್ಸ್ಡ್ ಆಗಿ ಇರೋದಕ್ಕೂ ಆಗಲಿಲ್ಲ. ಈವನ್ ನೆನ್ನೆನೂ ನನಗೆ 2-3 ಜನ ಕ್ಲೈಂಟ್ಸು ಬುಕ್ ಆಗಿದ್ರು. ಸೊ ಆ ಕಾಲ್ಸ್ ಎಲ್ಲ ಅಟೆಂಡ್ ಮಾಡಿದೆ. ಅದಾದಮೇಲೆ ಆ್ಯಕ್ಚುಲಿ ಒಂದು ಟ್ರೈನಿಂಗ್ ಸಹ ಇತ್ತು, ಒಂದು 2 hours. ಸೊ ಅದನ್ನು ಸಹ ಅಟೆಂಡ್ ಮಾಡಿದೆ. ಸೊ ಅದೇ ರೀತಿ ಲೈಕ್ ಒಂದಾದ್ಮೇಲೆ ಏನೇನೋ ಕೆಲಸಗಳು ಅನ್ನೋ ಥರ ನೆನ್ನೆ ಎಲ್ಲ ಆಲ್ಮೋಸ್ಟ್ ಆಕ್ಯುಪೈ ಆಗಿತ್ತು. ಹಾಗಾಗಿ ನೆನ್ನೆ ಏನೂ ವಿಡಿಯೋ ಶೂಟ್ ಮಾಡಲೇ ಇಲ್ಲ, ಅಂದರೆ ವ್ಲಾಗ್ ಮಾಡಲೇ ಇಲ್ಲ. ಇವತ್ತು ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ಮಾಡ್ತೀನಿ ಅಂತ ಹೇಳಿ. ಇವತ್ತು ಸಹ ತುಂಬಾ ಟಯರ್ಡ್ ಅನ್ನಿಸ್ತಾ ಇದೆ. ಮೇಯ್ನ್ ಆಗಿ ನನಗೆ ಸ್ವಲ್ಪ ರೆಸ್ಟ್ ತಗೊಳ್ಳೋಣ ಆದಷ್ಟು ಇವತ್ತು ಅನ್ನೋ ಥರನೇ ಅನ್ನಿಸ್ತಾ ಇದೆ. ಯಾಕೆಂತಂದರೆ ಒಂಥರ ಬಾಡಿ ಎಲ್ಲ ಈ ಜ್ವರ ಬಂದರೆ ಒಂಥರ ಕೈಕಾಲು ನೋವು ಆ ಥರ ಎಲ್ಲ ಬರುತ್ತಲ್ಲ. ಜ್ವರ ಆ್ಯಕ್ಚುಲಿ ಬಂದಿಲ್ಲ, ನಾರ್ಮಲ್ ಆಗಿದೆ ಟೆಂಪ್ರೇಚರು, ಬಟ್ ಮೈ ಕೈ ಎಲ್ಲ ಏನೋ ಒಂಥರ ತುಂಬ ಟಯರ್ಡ್ನೆಸ್ ಅನ್ನೋ ಥರ ಅನ್ನಿಸ್ತಾ ಇದೆ. ಮೇ ಬಿ ನಾನು ತುಂಬ ಕಮ್ಮಿ ಕ್ವಾಂಟಿಟಿನೂ ತಿಂತಾ ಇರೋದ್ರಿಂದ ಬಾಡಿ ತುಂಬ ಬೇಗ ಟಯರ್ಡ್ ಆಗಿಬಿಡುತ್ತೆ ನನಗೆ ಈ ನಡುವೆ. ಸೊ ಹಾಗಾಗಿ ಮನೆಯಲ್ಲಿ ಸ್ವಲ್ಪ ಕ್ಲೀನಿಂಗ್ ಮಾಡೋಣ, ಮನೆ ಫುಲ್ಲು ಬಟ್ಟೆ ಅದು ಇದು ಎಲ್ಲ ಹರಡ್ಕೊಂಡಿದೆ. ಆ್ಯಕ್ಚುಲಿ ಕೆಲವೊಂದ್ಸಲ ನನಗೆ ಹಗ್ಗದಿಂದ ಬಟ್ಟೆಯನ್ನು ತೆಗೆದ್ರೂ ಸಹ, ಒಣಗಿಸಿರೋ ಬಟ್ಟೆಯನ್ನು ತೆಗೆದ್ರೂ ಸಹ ಮಡಿಸೋದಕ್ಕಾಗಿರಲ್ಲ. ಸೊ ಹಾಗಾಗಿ ಬಟ್ಟೆ ಎಲ್ಲ ಮಡಿಸೋ ಕೆಲಸ ಇದೆ, ಆಸ್ ವೆಲ್ ಆಸ್ ಒಗೆಯೋದಕ್ಕೆ ಹಾಕೋ ಕೆಲಸ ಇದೆ. ಅದಾದ್ಮೇಲೆ ಈಗ ತಾನೇ ದೇವಮ್ಮ ಬಂದ್ಬಿಟ್ಟು ಕಸ ಗುಡಿಸಿ ಒರೆಸಿ ಪಾತ್ರೆ ತೊಳೆದಿಟ್ಬಿಟ್ಟು ಹೋದ್ರು. ಸೊ ಪಾತ್ರೆ ಎಲ್ಲ ಜೋಡಿಸ್ಬೇಕು. ಅದಾದ್ಮೇಲೆ ಮಧ್ಯಾಹ್ನದಲ್ಲಿ ನಾನು ಅಡುಗೆಗಿಡಬೇಕು. ಆ್ಯಕ್ಚುಲಿ ಇವತ್ತು ತಿಳಿ ಸಾರು ಮತ್ತು ಅನ್ನ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ಇನ್ನೇನು ಸ್ಪೆಷಲ್ ಮಾಡಲ್ಲ. ಈವನ್ ನನ್ನ ಸಮರ್ಥಗೆ ಮತ್ತು ನನ್ನ ಹಸ್ಬೆಂಡ್ಗೆ ಇಬ್ರಿಗೂ ಸಹ ನಾನು ಮಾಡೋ ತಿಳಿಸಾರು ಅಂತಂದರೆ ತುಂಬಾ ಇಷ್ಟ. ತುಂಬ ಚೆನ್ನಾಗಿ ಮಾಡ್ತೀನಿ, ನೀನು ಎವ್ರಿ ಡೇ ಮಾಡಿಕೊಡು, ಅದನ್ನೇ ನಮಗೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ ಇಬ್ಬರು ಸಹ ತುಂಬ ಖುಷಿಯಿಂದ ತಿಂತಾರೆ ನಾನು ಬರೀ ತಿಳಿಸಾರು ಮಾಡಿದ್ರು. ಸೊ ಹಾಗಾಗಿ ಅದನ್ನೇ ಮಾಡ್ತಿದ್ದೀನಿ ಇವತ್ತು. ಅದರ ಜೊತೆಗೆ ನನಗೆ ಇವತ್ತು ಮಧ್ಯಾಹ್ನ ಬಂದ್ಬಿಟ್ಟು ಒಂದು ಟಿಕ್ಕಿ ಮಾಡ್ಕೊತೀನಿ. ಸೊ ಆ ಟಿಕ್ಕಿಯನ್ನು ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತೀನಿ. ತುಂಬಾ ಸುಲಭ ಆ್ಯಂಡ್ ಲೈಟ್ ಕ್ಯಾಲರಿ ಅಂತ ಹೇಳ್ಬೋದು. ಹೆವಿ ಫುಡ್ಡನ್ನು ತಗೋತೀವಿ ನಾವು ಎವ್ರಿ ಡೇ ಬೇಸಿಸ್ನಲ್ಲಿ ನಾರ್ಮಲ್ ಆಗಿ. ಸೊ ವೆಯ್ಟ್ ಲಾಸ್ ಅಲ್ಲಿ ಇರೋರು ಆ ರೀತಿಯ ಟಿಕ್ಕೀಸ್ ಅನ್ನ ನೀವು ಮಾಡ್ಕೊಂಡು ತಿನ್ಬಹುದು. ಟಿಕ್ಕಿ ಅಂತಂದ್ರೆ ಏನು ಅಂತ ಕೇಳಿದ್ರೆ ಕಟ್ಲೆಟ್ ತರ ಇರುತ್ತೆ, ಚೆನ್ನ ಮತ್ತೆ ಓಟ್ಸ್ ಟಿಕ್ಕಿ. ಸೊ ಅದನ್ನ ನಾನು ಮಾಡೋದನ್ನ ತೋರಿಸ್ತೀನಿ ಹೇಗೆ ಮಾಡೋದು ಅಂತ ಹೇಳಿ. ಅಂಡ್ ಇನ್ನೊಬ್ರು ವ್ಯೂವರು ನನಗೆ ಕಮೆಂಟ್ ಸಹ ಮಾಡಿದ್ರು, ಆಸ್ ಅ ಡಯಟಿಷಿಯನ್ ನಿಮ್ಮ ಮನೆಯಲ್ಲಿ ಏನೇನ್ ಮೆನು ಇರುತ್ತೆ ಅನ್ನೋದನ್ನ ನನಗೆ ಹೇಳಿ, ಅಂದ್ರೆ ಎವ್ರಿ ಡೇ ಬೇಸಿಸ್ ನಲ್ಲಿ ವ್ಲಾಗ್ ಅಲ್ಲಿ ಹೇಳಿ, ಸೊ ದಟ್ ನಮಗೂ ಅರ್ಥ ಆಗುತ್ತೆ, ಅಂದ್ರೆ ನಮಗೂ ಗೊತ್ತಾಗುತ್ತೆ. ಒಂದು ಕುತೂಹಲ ಇದೆ ನಮಗೆ, ಲೈಕ್ ಡಯಟಿಷಿಯನ್ ಮನೆಯಲ್ಲಿ ಯಾವ ರೀತಿಯ ಒಂದು ಅಡುಗೆಯನ್ನ ಮಾಡ್ತಾರವರು ಅಂತ ಹೇಳಿ ಅನ್ನೋದನ್ನ ಕೇಳಿದ್ರು. ಸೊ ಅವ್ರಿಗೋಸ್ಕರನೇ ಅಂಡ್ ಆ ರೀತಿಯ ಒಂದು ಕುತೂಹಲ ಇರೋರಿಗೋಸ್ಕರ ನಾನು ಇನ್ಮೇಲೆ ವ್ಲಾಗ್ ಅಲ್ಲಿ ಆಲ್ಮೋಸ್ಟ್ ಎವ್ರಿ ಡೇ ಏನ್ ಪ್ಲಾನ್ ಇದೆ ನಂದು ಅಂತ ಹೇಳಿ ಹೇಳ್ತಾ ಹೋಗ್ತೀನಿ. ಸೊ ನಿಮ್ಗೂ ಸಹ ಅದರಿಂದ ಒಂದು ಐಡಿಯಾ ಸಿಗ್ಬೋದು. ಅಫ್ಕೋರ್ಸ್ ನಾನು ಕಾಲ್ ಮಾಡಿದಾಗ್ಲೂ ಅಷ್ಟೇ, ನಮ್ಮ ಅಮ್ಮನ ಹತ್ರ ಆಗ್ಲಿ ಅಥವಾ ನಮ್ಮ ಅಕ್ಕನ ಹತ್ರ ಆಗ್ಲಿ, ನಿಮ್ಮನೇಲಿ ಏನ್ ತಿಂಡಿ, ನೀನೇನ್ ಮಾಡಿದ್ದೆ ಅಂತ ಹೇಳಿ ಕೇಳ್ತೀವಲ್ವಾ. ಯಾಕೆಂತಂದ್ರೆ ಅದರಿಂದ ನಮಗೊಂದು ಐಡಿಯಾ ಬರುತ್ತೆ. ಓಕೆ ಅವ್ರ ಮನೇಲಿ ಇದ್ ಮಾಡಿದ್ರೆ ಓಕೆ ನಾವು ಮಾಡ್ಬೋದಲ್ಲ. ಯಾಕೆಂತಂದ್ರೆ ತುಂಬಾ ಏನಾಗ್ಬಿಡುತ್ತೆ ಅಂತಂದ್ರೆ ದಿನ ಆಲ್ಮೋಸ್ಟ್ ಒಂದೇ ತರದ್ ಮಾಡ್ತಾ ಇರ್ತೀವಿ, ಒಂದು ಪ್ಯಾಟರ್ನ್ ಇದ್ಬಿಡುತ್ತೆ ನಮ್ಗೆ. ನಾವು ಹೊಸದು ಟ್ರೈ ಸಹ ಮಾಡೋದು ಸ್ವಲ್ಪ ಕಷ್ಟ ಅನ್ಸುತ್ತೆ ಬಿಸಿ ಇದ್ದಾಗ. ಸೊ ಆ ತರ ಇದ್ದಾಗ ಎಲ್ರು ಬೇರೆಯವ್ರನ್ನ ಕೇಳಿ ನಾವು ಯಾವ ರೀತಿ ತಿಂಡಿ ಮಾಡ್ತಿದ್ದಾರೆ ಅಂತ ಕೇಳ್ಬಿಟ್ಟು ಮಾಡಿದಾಗ ನಮ್ಗೆ ಹೊಸ ತಿಂಡಿ ಮಾಡ್ಬೇಕು ಅಂತಾನು ಅದರಿಂದ ಇನ್ಸ್ಪೈರ್ ಆಗ್ತೀವಿ. ಸೊ ಹಾಗಾಗಿ ಬೆಳಗ್ಗೆ ಬಂದ್ಬಿಟ್ಟು ಇವತ್ತು ಬೇರೆ ಎಲ್ರಿಗೂ ಅಂದ್ರೆ ನನ್ನ ಹಸ್ಬೆಂಡಿಗೆ ಮತ್ತೆ ಸಮರ್ಥಿಗೆ ದೋಸೆ ಮಾಡಿಕೊಟ್ಟೆ, ದೋಸೆ ಮತ್ತೆ ಚಟ್ನಿ. ಈಗ ನನಗೆ ಆಕ್ಚುಲಿ ಮೂಂಗ್ ದಾಲ್ ದೋಸೆ ಮಾಡಿದ್ದೆ, ಅಂದ್ರೆ ಹೆಸರುಬೇಳೆ ದೋಸೆ ಮಾಡಿದ್ದೆ. ಬೆಳಗ್ಗೆ ತುಂಬಾನೇ ಗಡಿಬಿಡಿ ಆಯ್ತು. ಯಾಕೆಂತಂದ್ರೆ ನಾನು ಇವತ್ತು ಎದ್ದಿದ್ದು ತುಂಬಾ ಲೇಟ್ ಆಯ್ತು, ಅಂದ್ರೆ ಅರ್ಧ ಗಂಟೆ ಲೇಟ್ ಆಯ್ತು. 6:15 ಇಟ್ಟಿದ್ದೆ ಅಲಾರಮು, ಬಟ್ ಮೊಬೈಲೇ ಸ್ವಿಚ್ ಆಫ್ ಆಗೋಗಿತ್ತು, ನನಗೆ ಗೊತ್ತಾಗ್ಲಿಲ್ಲ ಚಾರ್ಜ್ ಇಲ್ಲ ಅಂತ ಹೇಳಿ. 6:45ಗೆ ನನಗೇನೆ ಎಚ್ಚರ ಆಗಿ ಎಷ್ಟು ಆಯ್ತು ಟೈಮು ಅಂತ ಹೇಳಿ ನೋಡ್ಕೊಂಡಾಗ ಓಕೆ 6:45 ಆಗಿದೆ ಅಂತ ಹೇಳಿ ಎದ್ದಿದ್ದಾಯ್ತು. ಸೊ ಹಾಗಾಗಿ ತುಂಬಾ ಗಡಿಬಿಡಿ ಇದ್ದಿದ್ರಿಂದ ನಾನು ಆ ಹೊತ್ತಲ್ಲಿ ಮತ್ತೆ ಕ್ಯಾಮ್ರಾ ಎಲ್ಲ ಸೆಟ್ ಮಾಡಿ ತೆಗೆಯೋ ಅಷ್ಟು ಪುರ್ಸತ್ತಿರ್ಲಿಲ್ಲ. ಸೊ ತುಂಬಾನೇ ಈಸಿ ರೆಸಿಪಿ, ಅದು ಸಹ ಅಷ್ಟೇ ತುಂಬಾ ಲೈಟ್ ಆಗಿರುವಂತಹ ರೆಸಿಪಿ. ವೆಯ್ಟ್ ಲಾಸ್ ಅಲ್ಲಿರೋರು ಮಸ್ಟ್ ಟ್ರೈ ರೆಸಿಪಿ ಅಂತಾನೆ ಹೇಳ್ಬೋದು, ಅಂಡ್ ಎಮ್ಮಿ ರೆಸಿಪಿ ಅಂತ ಹೇಳ್ಬೋದು. ಖಂಡಿತ ಅದನ್ನ ಸಹ ಇನ್ನೊಂದಿನ ಮಾಡಿ ತೋರಿಸ್ತೀನಿ. ಸೊ ಈಗ ಆಕ್ಚುಲಿ ನನಗೆ ಮತ್ತೆ ಇವತ್ತು ಟ್ರೈನಿಂಗ್ ಇದೆ. ಇವತ್ತು ನನ್ನ ವೀಕ್ಲಿ ಆಫ್, ಬಟ್ ಸ್ಟಿಲ್ ಇವತ್ತು ಸಹ ಟ್ರೈನಿಂಗ್ ಇದೆ ನನಗೆ ಆಫೀಸ್ ಕಡೆಯಿಂದ. ಸೊ ಅದು ಬಂದ್ಬಿಟ್ಟು 12 to 1:30 ಅನ್ನೋ ತರ ಆ ಟೈಮಲ್ಲಿ ಇದೆ. ಸೊ 12 o'clock ತನಕ ಆಲ್ಮೋಸ್ಟ್ ನಾನು ಈಗ ಫ್ರೀ ಇದ್ದೀನಿ. ಸೊ ಅಷ್ಟರೊಳಗೆ ಬೇರೆ ಏನ್ ಕೆಲಸ ಮಾಡ್ಬೋದು ಅಥವಾ ರೆಸ್ಟ್ ತಗೋಬೇಕಾ ಅನ್ನೋ ಒಂದು
ಕನ್ಫ್ಯೂಷನಲ್ಲೇ ಇದ್ದೀನಿ. ಆ್ಯಕ್ಚುಲಿ ಇವಾಗ ನಾನು ರೆಸ್ಟ್ ತೊಗೊಳ್ಳೋದಾ ಅಥವಾ ಕೆಲಸ ಮಾಡೋದಾ ಅಥವಾ ಮಧ್ಯಾಹ್ನ ರೆಸ್ಟ್ ತೊಗೊಳ್ಳೋದಾ ಕೆಲಸ ಮಾಡೋದಾ ಅನ್ನೋದ್ರ ಮಧ್ಯೆ ನಾನು ಕನ್ಫ್ಯೂಸ್ ಆಗಿರೋದು. ಸೊ ನೋಡೋಣ ಏನಾಗುತ್ತೆ ಅಂತ ಹೇಳಿ ಡಿಸೈಡ್ ಮಾಡ್ತೀನಿ ಬೇಗ. ನಾನಿಲ್ಲಿ ಕಡಲೆಕಾಳನ್ನು ಈ ರೀತಿ ಕುಕ್ಕರ್ನಲ್ಲಿ ಕೂಗಿಸ್ಕೊಂಡಿದ್ದೀನಿ. ಕೂಗಿಸೋದಕ್ಕಿಂತ ಮುಂಚೆ ಓವರ್ ನೈಟು ಸೋಕ್ ಮಾಡಿದ್ದೆ. ಅದಾದಮೇಲೆ ಅದಕ್ಕೆ ನಾನಿಲ್ಲಿ 3 ಸ್ಪೂನಷ್ಟು ರೋಲ್ಡ್ ಓಟ್ಸನ್ನು ಹಾಕ್ತಾಯಿದ್ದೀನಿ. ನೀವು ಇನ್ಸ್ಟೆಂಟ್ ಓಟ್ಸನ್ನು ಸಹ ಹಾಕ್ಬೋದು, ರೋಲ್ಡ್ ಓಟ್ಸ್ ಇಲ್ಲ ಅಂತಂದರೆ. ಸೊ 3 ಸ್ಪೂನಷ್ಟು ರೋಲ್ಡ್ ಓಟ್ಸನ್ನು ಹಾಕಿದ್ದೀನಿ. ಸೊ ರೋಲ್ಡ್ ಓಟ್ಸಲ್ಲಿ ಇನ್ಸ್ಟೆಂಟ್ ಓಟ್ಸಿಗಿಂತ ಜಾಸ್ತಿ ಪ್ರಮಾಣದ ಫೈಬರ್ ಇರುತ್ತೆ. ಸೊ ಹಾಗಾಗಿ ಅದನ್ನೇ ರೆಕಮೆಂಡ್ ಮಾಡ್ತೀನಿ ನಾನು. ಸೊ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ನಾನು ಆಗಲೇ ಹೇಳ್ದಾಗೆ ಉಪ್ಪನ್ನು ಆದಷ್ಟು ಕಮ್ಮಿ ಹಾಕ್ಕೊಂಡ್ರೆ ಒಳ್ಳೆಯದು. ಸೊ ಅದರ ಜೊತೆಗೆ ನಾನಿಲ್ಲಿ ಅರ್ಧ ಚಮಚದಷ್ಟು ಜೀರಿಗೆ ಪುಡಿ, ಅರ್ಧ ಚಮಚದಷ್ಟು ಧನಿಯಾ ಪುಡಿ ಮತ್ತು 1/4 ಚಮಚದಷ್ಟು ಕಾಳು ಮೆಣಸಿನ ಪುಡಿ ಮತ್ತು 1 ಚಿಟಿಕೆಯಷ್ಟು ಅರಿಶಿನ ಪುಡಿ, ಇದಿಷ್ಟನ್ನು ಹಾಕ್ಕೊಂಡಾದ್ಮೇಲೆ ನಾನು 1 ಚಿಟಿಕೆಯಷ್ಟು ಇಂಗನ್ನು ಸಹ ಹಾಕ್ಕೋತಾ ಇದ್ದೀನಿ ಘಮಕ್ಕೆ. ಸೊ ಇದೆಲ್ಲವನ್ನು ಹಾಕಿದ್ಮೇಲೆ ಚೆನ್ನಾಗಿ ಕೈಯಲ್ಲಿ ಕಲಿಸ್ಬೇಕು. ಆ ಕಾಳು ಏನಿದೆ ಅಲ್ವಾ, ಚೆನ್ನಾಗಿ ಮೃದುವಾಗಿ ಬೆಂದಿದ್ರೆ ಎಲ್ಲ ಕಾಳನ್ನು ಸ್ಮ್ಯಾಶ್ ಮಾಡಿ ಕೈಯಿಂದ. ಅದಾದಮೇಲೆ ಚೆನ್ನಾಗಿ ಈ ರೀತಿ ನಾದಿ ಕಲಿಸ್ಕೊಳ್ಳಿ. ಕಲಿಸಿದ್ಮೇಲೆ ಈ ರೀತಿ ನಿಮಗೆ ಈಸಿಯಾಗಿ ಕಟ್ಲೆಟ್ ಥರ ಮಾಡೋ ಥರ ಬರುತ್ತೆ, ಈಸಿಯಾಗಿ ಮಾಡ್ಬೋದು. ಅಥವಾ ತುಂಬ ಡ್ರೈ ಅಂತ ಅನಿಸಿದ್ರೆ ನೀವು 1-2 ತೊಟ್ಟು ನೀರನ್ನು ಸಹ ಚಿಮ್ಕಿಸ್ಬಿಟ್ಟು ಈ ರೀತಿ ಕಟ್ಲೆಟ್ ಥರ ಮಾಡಿಬಿಟ್ಟು ಅದನ್ನು ತವ ಮೇಲೆ ಇಟ್ಟು 2 ಕಡೆ ರೋಸ್ಟ್ ಮಾಡಿ ತೆಗಿಬೋದು. ಮತ್ತು ದೋಸೆಗೆ ಹೇಗೆ ನಾವು ತಟ್ಟೆಯನ್ನು ಮುಚ್ತೀವಿ ನೋಡಿ, ಅದೇ ರೀತಿ ನೀವು ಇದನ್ನು ಸಹ ಮುಚ್ಚಿಬಿಟ್ಟು ಮಾಡಿದಾಗ ಚೆನ್ನಾಗಿ ಎಲ್ಲ ಕಡೆನೂ ಬೆಂದಿರುತ್ತೆ. ಸೊ ಫೈನಲಿ ನಮ್ಮ ಕಟ್ಲೆಟ್ಟು ರೆಡಿ ಇದೆ. ಸೊ ಇದನ್ನು ನೀವು ವೆಯ್ಟ್ ಲಾಸಲ್ಲಿದ್ದರೆ ಖಂಡಿತ ಲಂಚ್ಗೆ ಮತ್ತು ಡಿನ್ನರ್ಗೆ ಸಹ ತೊಗೋಬೋದು. ಮುಗೀತು, ಚಾರ್ಜಿಗೆ ಹಾಕ್ಕೊಂತ ಹಂಗೆ ವ್ಲಾಗ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ತಲೆ ಕೂದಲೆಲ್ಲ ಫುಲ್ಲು ಗುಂಜೋಗಿದೆ. ಟ್ರೈನಿಂಗ್ ಅಂತೂ ಮುಗೀತು. ಸೊ ಟ್ರೈನಿಂಗಲ್ಲಿ ಹೊಸದಾಗಿ ವೆಯ್ಟ್ ಲಾಸ್ ಹೇಗೆ ಮಾಡೋದು, ಡಯಟ್ ಪ್ಲಾನ್ ಹೇಗೆ ಮಾಡೋದು, ಮತ್ತು ಹೊಸ ಥರ ಪ್ರಾಡಕ್ಟನ್ನು ಹೇಗೆ ಕ್ಲೈಂಟ್ಸಿಗೆ ಹೇಳ್ಕೊಡೋದು, ಅದ್ರ ಬಗ್ಗೆ ಎಲ್ಲ ತುಂಬಾ ಸೊ ಫೈನಲಿ ಊಟ ಏನೋ ಮುಗೀತು. ಸೊ ಅದ್ರ ಜೊತೆಗೆ ಆಕ್ಚುಲಿ ಟ್ರೈನಿಂಗ್ ಇತ್ತು ಅಂತ ಹೇಳಿದ್ದೆ ಅಲ್ವಾ. ಸೊ ಟ್ರೈನಿಂಗ್ಗಿಂತ ಮುಂಚೆನೆ ಸ್ನಾನ ಮಾಡಿಕೊಂಡು ಡ್ರೆಸ್ ಚೇಂಜ್ ಮಾಡಿ ಟ್ರೈನಿಂಗ್ ಅನ್ನ ಸಹ ಅಟೆಂಡ್ ಮಾಡಿದೆ. ಅಫ್ಕೋರ್ಸ್ ನನ್ನ ತಲೆ ಕೂದಲೆಲ್ಲ ಹುಂಜೋಗಿದೆ. ಏನಪ್ಪ ಹಿಂಗೆ ಕುತ್ಕೊಂಡಿದ್ರ ಟ್ರೈನಿಂಗ್ಗೆ ಅಂತ ಹೇಳಿ ಕೇಳಿದ್ರೆ, ಇಲ್ಲ ಅದು ಬಂದ್ಬಿಟ್ಟು ಅವರೆಲ್ಲ ವಿಡಿಯೋ ಆನ್ ಮಾಡ್ಕೊಂಡಿದ್ರು. ನಮಗೆಲ್ಲ ಏನು ಕಂಪಲ್ಸರಿ ಇರಲಿಲ್ಲ ವಿಡಿಯೋ ಆನ್ ಮಾಡಬೇಕು ಅಂತ ಹೇಳಿ. ಸೊ ಹಾಗಾಗಿ ನಾನು ವಿಡಿಯೋ ಆಫ್ ಮಾಡ್ಕೊಂಡೆ ಟ್ರೈನಿಂಗ್ ಅನ್ನ ಅಟೆಂಡ್ ಮಾಡಿದೆ. ಸೊ ಟ್ರೈನಿಂಗ್ ಒಂಥರ ಚೆನ್ನಾಗಿತ್ತು. ಎವ್ರಿ ಡೇ ಒಂಥರ ಹೊಸ ಎಕ್ಸ್ಪೀರಿಯನ್ಸ್, ಹೊಸ ಲರ್ನಿಂಗ್ ಅಂತ ಹೇಳ್ಬೋದು ನನಗೆ, ಎಸ್ಪೆಷಲಿ ಆಸ್ ಅ ಡಯಟಿಷಿಯನ್. ಯಾಕೆಂತಂದ್ರೆ ತುಂಬಾ ವಿಷಯಗಳು ಡಯಟ್ ಬಗ್ಗೆ ಆಗಿರ್ಬೋದು ಅಥವಾ ಹೊಸ ಡಯಟ್ ಅಲ್ಲೇ ಹೊಸ ವಿಷಯಗಳನ್ನ ತಿಳ್ಕೊಳ್ಳೋದಕ್ಕೆ ತುಂಬಾನೇ ಹೆಲ್ಪ್ ಆಗ್ತಿದೆ ಈ ಒಂದು ಕೆಲಸದಲ್ಲಿ ನಾನಿರೋದು ಅಂತ ಹೇಳ್ಬೋದು. ತುಂಬಾ ಅಡ್ವಾನ್ಸ್ಡ್ ಆದ ವಿಷಯಗಳು ನನಗೆ ಗೊತ್ತಾಗ್ತಾ ಇದೆ ಈಗ ಅಂತ ಹೇಳ್ಬೋದು. ಸೊ ಆ ಒಂದು ಟ್ರೈನಿಂಗ್ ತುಂಬಾ ಚೆನ್ನಾಗಿ ನಡೀತು. ಸೊ ಅದನ್ನ ಎಂಡ್ ಮಾಡಿದೆ. ಅದಾದ್ಮೇಲೆ ನಾನು ಅಫ್ಕೋರ್ಸ್ ನಿಮ್ಮೆಲ್ರಿಗೂ ತೋರಿಸಿರೋ ಹಾಗೆ ಆ ಒಂದು ಟಿಕ್ಕಿಯನ್ನ ಮಾಡ್ಕೊಂಡು ತಿಂದೆ. ಸೊ ಟಿಕ್ಕಿ ಮಾಡೋದು ಸಹ ತುಂಬಾ ಸುಲಭ, ನೀವು ಸಹ ಮಾಡ್ಕೊಂಡು ತಿನ್ನಿ, ತುಂಬಾ ಟೇಸ್ಟಿ ಆಗಿರುತ್ತೆ. ಅಫ್ಕೋರ್ಸ್ ಎಲ್ಲೋ ಒಂದ್ ಕಡೆ ಅನ್ಕೋಬಹುದು, ಎಷ್ಟೋ ಜನ ಅನ್ಕೊಂಡಿರ್ತಾರೆ ಲೈಕ್ ವೆಯ್ಟ್ ಲಾಸ್ ಮಾಡ್ಬೇಕು ಅಂತಂದ್ರೆ ಬೋರಿಂಗ್ ಆಗಿರುವಂತಹ ಬರೀ ಸಲಾಡೆ ತಿನ್ಬೇಕು, ಬರೀ ಇದೇ ತಿನ್ಬೇಕು, ಅಯ್ಯೋ ಬೋರಿಂಗ್ ಆಗಿರುತ್ತೆ, ಅದಷ್ಟು ಚೆನ್ನಾಗೇ ಇರಲ್ಲ, ಆತರ ಎಲ್ಲ ಬೇಜಾರ್ ಮಾಡ್ಕೊಂಡೆ ಅರ್ಧ ವೆಯ್ಟ್ ಲಾಸ್ ಅನ್ನ ಮಾಡೋದಕ್ಕೆ ಹಿಂಜರಿತಾ ಇರ್ತಾರೆ. ಸೊ ವೆಯ್ಟ್ ಲಾಸ್ ಮಾಡುವಾಗ್ಲೂ ಸಹ ನೀವು ಬೋರಿಂಗ್ ಆದ ತಿಂಡಿಯನ್ನೇ ತಿನ್ಬೇಕು ಅಂತ ಏನೂ ಇಲ್ಲ. ಅಫ್ಕೋರ್ಸ್ ಈಗಂತೂ ಇಂಟರ್ನೆಟ್ ಅಲ್ಲಿ ನಿಮ್ಗೆ ಎಷ್ಟು ರೀತಿ ಆಪ್ಷನ್ಸ್ ಬೇಕು ಲೋ ಕ್ಯಾಲರಿ ಡಯಟ್ ಅನ್ನ ತಗೊಳ್ಳೋದಕ್ಕೆ, ಅಷ್ಟು ಆಪ್ಷನ್ ಸಿಗುತ್ತೆ. ಸೊ ಹಾಗಾಗಿ ನನ್ನ ವಿಡಿಯೋನೇ ಅಂತ ಏನೂ ಅಲ್ಲ, ನೀವು ಇವನ್ ಹೊರಗಡೆ ಅಂದ್ರೆ ನನ್ನ ವಿಡಿಯೋ ಹೊರತಾಗೂ ನಿಮ್ಗೆ ತುಂಬಾ ಆಪ್ಷನ್ಸ್ ಇದೆ ಹುಡುಕಿ ತೆಗೆದು ಮಾಡ್ಕೊಳ್ಳೋದಕ್ಕೆ. ಅಫ್ಕೋರ್ಸ್ ನೀವು ಆ ರೀತಿ ಡಯಟ್ ಪ್ಲಾನ್ ಅನ್ನಾಗ್ಲಿ ಅಥವಾ ಡಯಟ್ ರೆಸಿಪೀಸ್ ಅನ್ನ ಹುಡ್ಕೋವಾಗ ಒಂದನ್ನ ಮನಸ್ಸಲ್ಲಿ ಇಟ್ಕೊಳ್ಳಿ. ಯಾಕೆಂತಂದ್ರೆ ಯಾವಾಗ್ಲೂ ಸಹ ಏನಾಗುತ್ತೆ ಅಂತಂದ್ರೆ ಈ ವೆಯ್ಟ್ ಲಾಸ್ ಅಂತ ಹೇಳಿ ನಾವೇನ್ ಮಾಡ್ತೀವಿ ನೋಡಿ, ಅವಾಗ ನಮಗೆ ಬೇರೆ ಮಾಡ್ಕೊಂತಾ ಇರ್ತೀವಿ, ಅಫ್ಕೋರ್ಸ್ ಮನೆಯಲ್ಲಿ ಇರೋರಿಗೆ ಬೇರೆ ಮಾಡ್ತಾ ಇರ್ತೀವಿ. ಸೊ ಎರಡೆರಡು ತರ ಅಡಿಗೆ ತಿಂಡಿ ಊಟ ಎಲ್ಲ ಮಾಡ್ಬೇಕು. ಸೊ ಅದೇನಾಗುತ್ತೆ ಅಂತಂದ್ರೆ ನೀವು ತುಂಬಾ ಎಲಾಬ್ರೇಟೆಡ್ ಆಗಿ ಒಂದು ಅರ್ಧ ಗಂಟೆ 1 ಗಂಟೆ ನಿಮ್ಮ ಒಂದು ರೆಸಿಪಿಗೆ ಸ್ಪೆಂಡ್ ಮಾಡಿ ಮಾಡ್ಕೊಳ್ಳುವಂತಹ ರೆಸಿಪೀಸ್ ಅನ್ನ ನೀವು ಚೂಸ್ ಮಾಡಿದಾಗ ಅಫ್ಕೋರ್ಸ್ ನೀವು ಅದನ್ನ 1 ದಿನ ಅಥವಾ 2 ದಿನ ಟ್ರೈ ಮಾಡಬಹುದು, ಮತ್ತೆ ನೀವು ಮಾಡೋದಕ್ಕೆ ಆಗಲ್ಲ. ಯಾಕೆಂತಂದ್ರೆ ಯು ವಿಲ್ ಫೀಲ್ ಎಕ್ಸಾಸ್ಟೆಡ್, ಯು ವಿಲ್ ಫೀಲ್ ಫ್ರಸ್ಟ್ರೇಟೆಡ್, ಮಾಡ್ಬೇಕಾ ಇಷ್ಟೆಲ್ಲ ಕಷ್ಟಪಟ್ಕೊಂಡು ಅನ್ನೋ ತರ ಭಾವನೆ ಬಂದ್ಬಿಡುತ್ತೆ. ಸೊ ಹಾಗಾಗಿ ನೀವು ಸೆಲೆಕ್ಟ್ ಮಾಡುವಂತಹ ರೆಸಿಪೀಸ್ ತುಂಬಾ
ತುಂಬಾ ಕ್ವಿಕ್ ಆಗಿ ತುಂಬಾ ಈಸಿಯಾಗಿ ವಿತಿನ್ ಫ್ಯೂ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಮುಗ್ದೋಗೋ ತರ ರೆಸಿಪೀಸ್ ಅನ್ನ ನೀವು ಇಟ್ಕೊಂಡಾಗ ನಿಮ್ಗೆ ಇನ್ನೂ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ. ಓಕೆ, ತುಂಬಾ ಈಸಿ ಆಗಿತ್ತಲ್ಲ, ಓಕೆ ತುಂಬಾ ಈಸಿಯಾಗಿ ಮಾಡ್ಬಿಡ್ಬೋದಲ್ವಾ, ಓಕೆ ಇದನ್ನ ಟ್ರೈ ಮಾಡೋಣ ಅಲ್ವಾ ಅನ್ನೋ ಒಂದು ಹುರುಪು ಬರುತ್ತೆ. ಸೊ ಆ ಇದೊಂದು ಮಾತನ್ನ ಗಮನದಲ್ಲಿ ಯಾವಾಗ್ಲೂ ನೀವು ಇಟ್ಕೊಳ್ಳಿ. ತುಂಬ ಜೋರು ಮಳೆ ಬರ್ತಾ ಇದೆ. ಸಮರ್ಥು ಆಟಾಡಕ್ಕೆ ಹೋಗಿದ್ದಾನೆ. ಐ ಡೋಂಟ್ ನೋ ಯಾರ ಮನೆಗೆ ಹೋಗಿ ಕೂತಿದ್ದಾನೆ ಅಂತ ಹೇಳಿ. ಕರೆಂಟ್ ಬೇರೆ ಹೋಗ್ಬಿಟ್ಟಿದೆ. ಸೊ ಬೆಳಕೇನೋ ಇದೆ ಈಗ ಸದ್ಯಕ್ಕೆ. ಇಲ್ಲದೇ ಇದ್ದರೆ ಎಮರ್ಜೆನ್ಸಿ ಲೈಟ್ ಯಾವುದನ್ನಾದರೂ ಹಚ್ಕೊಬೇಕು. ಬಟ್ ನನಗೆ ಎಷ್ಟಾಗುತ್ತೆ ಅಷ್ಟು ಕೆಲಸ ಮಾಡೋಣ. ಒಂಥರ ವೆದರು ಚೆನ್ನಾಗಿದೆ. ಸಂಜೆ ಮೇಲೆ ನಾನು ಯಾವಾಗಲೂ ಯಾವುದಾದ್ರೂ ಚಿಕ್ಕ ಪುಟ್ಟ ಕ್ಲೀನಿಂಗ್ ಕೆಲಸ ಯಾವುದಾದ್ರೂ ಇಟ್ಕೊತೀನಿ. ಸೊ ಅದನ್ನು ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಅಫ್ಕೋರ್ಸ್ ಇಲ್ಲಿ ಲೈಟ್ ತುಂಬಾ ಕಮ್ಮಿ ಇದೆ. ಸೊ ನಾನು ವಿಡಿಯೋ ತೆಗೆದ್ರೂ ಸಹ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಸೊ ಹಾಗಾಗಿ ಸ್ವಲ್ಪ ಲೈಟ್ ಬಂದ ಮೇಲೆ ಮತ್ತೆ ವಿಡಿಯೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಆಲ್ಮೋಸ್ಟ್ ಎಂಡ್ ಆಫ್ ದ ಡೇಗೆ ಬಂದಿದ್ದೀವಿ. ಇವತ್ತು ಆ್ಯಕ್ಚುಲಿ ತುಂಬ ಬಟ್ಟೆ ಮಾಡಿಸ್ದೆ. ಅದನ್ನೆಲ್ಲ ಯಾವುದನ್ನು ಶೂಟ್ ಮಾಡಲಿಲ್ಲ. ಯಾಕೆಂತಂದರೆ ಆಲ್ಮೋಸ್ಟ್ ತುಂಬ ಹೊತ್ತು ಕರೆಂಟ್ ಇರಲಿಲ್ಲ. ಸೊ ಹಾಗಾಗಿ ಕರೆಂಟ್ ಬರಲಿ ಅಂತ ಹೇಳಿ ಕಾಯ್ತಾ ಕೂತಿದ್ದೆ. ಅದಾದಮೇಲೆ ಕರೆಂಟ್ ಬಂತು. ಬಟ್ ತುಂಬ ಪೈಲಪ್ ಆಗೋಗಿತ್ತು ಬಟ್ಟೆ ಎಲ್ಲ. ಸೊ ಹಾಗಾಗಿ ಬೇಗ ಮಾಡೋಣ ಅಂತ ಹೇಳಿ ಅದೆಲ್ಲ ಮಾಡಿಸಿಟ್ಟೆ. ಅದಾದಮೇಲೆ ಯಾಕೆ ಅಂತ ಗೊತ್ತಿಲ್ಲ, ನನಗೆ ಏನೋ ಒಂಥರ ಮೈಲ್ಡಾಗಿ ಜ್ವರ ಬಂದಂಗಾಗಿದೆ. ಸೊ ಒಂಥರ ಆಕ್ಟಿವ್ ಆಗಿ ಇರೋದಕ್ಕೆ ಆಗ್ತಾ ಇಲ್ಲ. ಸೊ ಬೇಗ ಮಲ್ಕೊಳ್ಳೋಣ ಅಂತ ಹೇಳಿ ಡೋಲೋ 650 ಒಂದು ತೊಗೊಂಡಿದ್ದೀನಿ. ಈಗ ಬೆಳಗ್ಗೆ ಮತ್ತೆ ಎದ್ದು ಮತ್ತೆ ನನ್ನ ರುಟೀನನ್ನು ಸ್ಟಾರ್ಟ್ ಮಾಡಬೇಕು. ನಾಳೆ ಬುಧವಾರ ಆಗಿರೋದ್ರಿಂದ ಮತ್ತೆ ನನಗೆ ಕಾಲ್ಸ್ ಎಲ್ಲ ಬುಕ್ ಆಗಿದೆ. ನಾಳೆ ಆ್ಯಕ್ಚುಲಿ ಈಗ ಸದ್ಯಕ್ಕೆ 3 ಕಾಲ್ ಬುಕ್ ಆಗಿದೆ. ಮೊದಲನೇ ಕಾಲು 10:30ಗಿದೆ. ಸೊ ಅಂದರೆ ಹೇಗಿರುತ್ತೆ ನಮ್ಮ ಜಾಬು ಅಂತಂದರೆ, ಓಕೆ 3 ಕಾಲು ಅಂತಾನು ಹೇಳೋಕ್ಕಾಗಲ್ಲ, ಅಥವಾ ಓಕೆ ಇಲ್ವಲ್ಲ ಅಂತ ಹೇಳಿ ನೆಮ್ಮದಿಯಾಗೂ ಇರೋಕ್ಕಾಗಲ್ಲ. ಯಾಕೆಂತಂದರೆ ಯಾವ ಮಿನಿಟಲ್ಲಿ ಬೇಕಿದ್ರು ಕ್ಲೈಂಟ್ಸು ಹೊಸದಾಗಿ ಬುಕ್ ಆಗ್ಬೋದು. ಸೊ ಹಾಗಾಗಿ ಥ್ರೂ ಔಟ್ ಡೇ ಅನ್ನೋ ಥರ ಅಂದರೆ 9 to 6 ನಾನು ಅದರ ಕಡೆನೇ ಗಮನವಾಗಿ ಇರಬೇಕು. ಸೊ 9 to 6 ಅಂತಂದರೆ 9 o'clock ಅಷ್ಟರೊಳಗೆ ನಾನು ನನ್ನ ಒಂದು ಡಯಟ್ ಅದು ಏನೇನಿರುತ್ತೋ ಅದನ್ನೆಲ್ಲ ಸ್ವಲ್ಪ ಮುಗಿಸ್ಕೊಂಡು ಬೇಗ ತಿಂಡಿ ಎಲ್ಲ ಅವ್ರಿಗೂ ಸಹ ನನ್ನ ಹಸ್ಬೆಂಡ್ಗೆ ಮತ್ತು ನನ್ನ ಮಗನಿಗೆ ಇಬ್ರಿಗೂ ಬಾಕ್ಸ್ ಎಲ್ಲ ರೆಡಿ ಮಾಡಿ ಅವರಿಗೆ ತಿಂಡಿ ಎಲ್ಲ ಮಾಡಿಟ್ಟು ಎಲ್ಲ ಮಾಡಿ ಮುಗಿಸ್ಕೋಬೇಕು. ಸೊ ಹಾಗಾಗಿ ಎವ್ರಿ ಡೇನಲ್ಲಿ ಒಂಥರ ಬೆಳಗ್ಗೆ ಹೊತ್ತು ಅಂತಂದರೆ ತುಂಬಾ ಒಂಥರ ಗಡಿಬಿಡಿ ಅಂತಲೇ ಹೇಳ್ಬೋದು. ಬಟ್ ನಾಳೆ ಏನಾದರೂ ಒಂದು ಸಿಂಪಲ್ ಆಗಿರೋದು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಲೈಕ್ ಪೊಂಗಲ್ಲು ಆ ಥರ ಬೇಗ ಆಗೋ ಥರದ್ದು. ಯಾಕೆಂತಂದರೆ ಸೀರಿಯಸ್ಲಿ ಒಂಥರ ಹಿಂಸೆ ಆಗ್ತಿದೆ ನನಗೆ. ಯಾಕೆ ಅಂತ ಹೇಳಿ ಗೊತ್ತಿಲ್ಲ. ನೋಡೋಣ ಬೆಳಗ್ಗೆ ಎಷ್ಟೊತ್ತಿಗೆ ಸರಿ ಹೋಗುತ್ತಾ ಅಂತ ಹೇಳಿ. ಮೇ ಬಿ ನಾನು ತುಂಬಾ ಕ್ಯಾಲರಿ ರೆಸ್ಟ್ರಿಕ್ಷನ್ ಮಾಡಿ ಡಯಟ್ ಮಾಡ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ. ಅದರಿಂದಾನೂ ಇರಬಹುದು. ಅಂದರೆ ಲಿಮಿಟ್ ಮೀರಿ ನಾನು ರೆಸ್ಟ್ರಿಕ್ಟ್ ಮಾಡ್ತಾ ಇಲ್ಲ, ನನ್ನ ಕೆಪಾಸಿಟಿಗೆ ತಕ್ಕಂತೆಯೇ ಮಾಡ್ತಾ ಇದ್ದೀನಿ. ಬಟ್ ಕೆಲವೊಂದ್ಸಲ ಆ ಒಂದು ಚಿಕ್ಕ ಪುಟ್ಟ ಅನಾಯಾಸಗಳು ಇದ್ದೇ ಇರುತ್ತೆ ಅಂತ ಹೇಳ್ಬೋದು. ತುಂಬ ಕ್ಯಾಲರಿ ರೆಸ್ಟ್ರಿಕ್ಟ್ ಮಾಡಿದಾಗ, ತುಂಬ ಆಕ್ಟಿವ್ ಆಗಿರೋದು ಮಾಡಿದಾಗಲೂ ತುಂಬ ಸುಸ್ತು ಆಗೋದು ಸಹಜವಾಗಿ ಆಗುತ್ತೆ ಡಯಟ್ ಮಾಡುವಾಗ. ಸೊ ಹಾಗಾಗಿ ನೀವು ಯಾರಾದರೂ ಡಯಟ್ ಸ್ಟಾರ್ಟ್ ಮಾಡಿದ್ರೆ ಮಧ್ಯದಲ್ಲಿ ಏನಾದರೂ ಸುಸ್ತು ಅನ್ಸಿದ್ರೆ, ಸೋಲು ಅನ್ಸಿದ್ರೆ, ಅಥವಾ ಮೈಲ್ಡ್ ಆಗಿ ಫೀವರಿಶ್ ತರ ಇದೆ ಅನ್ಸಿದ್ರೆ, ಅಥವಾ ಆಕ್ಟಿವ್ ಆಗಿರಕ್ಕಾಗ್ತಿಲ್ಲ ಅಂತ ಅನ್ಸಿದ್ರೆ ಅದೆಲ್ಲವೂ ಸಹ ಸಹಜ. ಯಾಕೆಂತಂದ್ರೆ ಮೇನ್ ಆಗಿ ಬಂದ್ಬಿಟ್ಟು ಕಾರ್ಬೋಹೈಡ್ರೇಟ್ ಇಂದಾನೇ ನಮಗೆ ಎನರ್ಜಿ ಸಿಗೋದು. ಸೊ ಅದನ್ನ ನಾವು ತುಂಬಾನೇ ರಿಸ್ಟ್ರಿಕ್ಟ್ ಮಾಡ್ತೀವಿ ವೆಯ್ಟ್ ಲಾಸ್ಗೆ ಬಂದಾಗ. ಸೊ ಹಾಗಾಗಿ ಎನರ್ಜಿ ಸ್ವಲ್ಪ ಕಮ್ಮಿನೇ ಇರುತ್ತೆ ಅಂತ ಹೇಳ್ಬೋದು. ಅದು ನಾರ್ಮಲ್. ಅದು ಅದೇ ಈ ರೀತಿ ತುಂಬಾ ಸುಸ್ತು ಅಂತ ಅನ್ಸಿದಾಗ ಒಂದು ಪ್ರೋಸಿನೋ ಆ ತರ ಏನಾದ್ರು ತಗೋಬಹುದು. ಅಕಸ್ಮಾತ್ ಆ ತರ ಏನು ಇಲ್ಲ ಅಂತಂದ್ರೆ ಖಂಡಿತ ನೀವು ನೀರು ಕುಡಿಬಹುದು, ಅಥವಾ ಈವನ್ ಒಂದು ಫ್ರೂಟ್ ಏನಾದ್ರು ತಿನ್ಬೋದು, ಅಥವಾ ಈವನ್ ಅದಕ್ಕಿಂತಾನು ತುಂಬಾ ಸುಸ್ತಾಗ್ತಿದೆ ಅಂತಂದ್ರೆ ಈವನ್ ಲೈಟ್ ಆಗಿ ಏನಾದ್ರು ಕಿಚಡಿ ಅಥವಾ ಈವನ್ ಮೊಸರನ್ನ ಆ ತರ ಏನಾದ್ರು ಮೈಲ್ಡ್ ಆಗಿರೋದನ್ನ ಸ್ವಲ್ಪ ಮಟ್ಟಿಗೆ ತಗೋಬಹುದು. ಸೊ ಇವತ್ತಿನ ವ್ಲಾಗ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೋಪ್ ನಿಮ್ಗೆ ಇವತ್ತಿನ ವ್ಲಾಗ್ ಅಲ್ಲಿ ಏನಾದ್ರೂ ಕಲಿಯೋದಕ್ಕೆ ಸಿಕ್ಕಿದ್ರೆ ಅಥವಾ ಎಂಟರ್ಟೈನಿಂಗ್ ಆಗಿದ್ರೆ ಈ ಒಂದು ವಿಡಿಯೋನ ಲೈಕ್ ಅಂಡ್ ಶೇರ್ ಮಾಡಿ ಅಂತ ಕೇಳ್ಕೊಂತ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.